ನಮಸ್ಕಾರ ಸ್ನೇಹಿತರೆ, ನಾನು ಸತ್ಯನಾರಾಯಣ ರಾವ್ ಅಂತ. ಇಂದಿನ ಒಂದು ಸಮಾಜದಲ್ಲಿ ಪರಿಸ್ಥಿತಿಗಳು ಹೇಗೆ ಬದಲಾಗ್ತಾ ಇವೆ ಅಂದರೆ, ಎಲ್ಲರೂ ಕೂಡ ಪೋಷಕರು ತಮ್ಮ ಮಕ್ಕಳನ್ನು ತುಂಬ ಚೆನ್ನಾಗಿ ಓದಿಸ್ಬೇಕು, ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ನಾನು ರೈತನಾಗಿದ್ದರೂ ತೊಂದರೆ ಇಲ್ಲ, ನಾನು ಕೂಲಿ ಮಾಡ್ತಿದ್ರೂ ತೊಂದರೆ ಇಲ್ಲ, ನನ್ನ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, IAS, IPS, IFS ಮಾಡಬೇಕು, ದೊಡ್ಡ ಹುದ್ದೆಗಳಿಗೆ ಹೋಗಬೇಕು ಅಂತ ಆಸೆಪಟ್ಟು ಕಷ್ಟಪಟ್ಟು ಮಕ್ಕಳನ್ನ ಒಳ್ಳೊಳ್ಳೆ ಖಾಸಗಿ ಶಾಲೆಗಳಿಗೆ ಸೇರಿಸಿ ಲಕ್ಷಗಟ್ಟಲೆ ಡೊನೇಷನ್ನು ಫೀಸು ಕಟ್ಟಿ ಓದಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಮಕ್ಕಳು ವರ್ಷ ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದಾಗೆ ಅವರಿಗೆ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಆದರೆ ದೊಡ್ಡ ದೊಡ್ಡ ಖರ್ಚುಗಳನ್ನು ಭರಿಸಲಿಕ್ಕೆ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಖರ್ಚುಗಳನ್ನು ಭರಿಸೋದಕ್ಕೆ ಆಸ್ತಿ ಮಾರುವಂಥದ್ದು, ಸಾಲ ಮಾಡುವಂಥದ್ದು, ಹೆಚ್ಚೆಚ್ಚು ಸಾಲ ಮಾಡುವಂಥ ಪರಿಸ್ಥಿತಿಗಳ ಒಳಗಾಗಿ ಪೋಷಕರು ತೊಳಲಾಡ್ತಾರೆ. ಅದೇ ರೀತಿ ಮಕ್ಕಳು ಕೂಡ ಇಂಜಿನಿಯರಿಂಗ್ ಕಾಲೇಜಿಗೋ ಮೆಡಿಕಲ್ ಕಾಲೇಜಿಗೋ ಸೇರ್ತಿದ್ದಾಗೆ ಮಕ್ಕಳ ಸೈಡಿನ ಡಿಮಾಂಡ್ ಸ್ಟಾರ್ಟ್ ಆಗುತ್ತೆ. ಒಂದು ಬೈಕ್ ಕೊಡಿಸು, ಒಂದು ಕಾರ್ ಕೊಡಿಸು ಅಂತ. ಅದು ಬೈಕ್ಗಳು ಕೇಳಿದ್ರೆ ಅವರು 2 ಲಕ್ಷ, 2.5 ಲಕ್ಷ, 3 ಲಕ್ಷಕ್ಕಿಂತ ದೊಡ್ಡ ದೊಡ್ಡ ಬೈಕ್ಗಳನ್ನ ಕೇಳ್ತಾರೆ. ಕಾರ್ ಕೇಳಿದ್ರೆ 25, 30, 40 ಲಕ್ಷ ಕಾರ್ಗಳನ್ನು, ದೊಡ್ಡ ದೊಡ್ಡ ಕಾರ್ಗಳನ್ನೇ ಕೇಳ್ತಾರೆ. ಪೋಷಕರು ಕೂಡ ಮಕ್ಕಳ ಮೇಲಿನ ಪ್ರೀತಿಯಿಂದ ಕಷ್ಟಪಟ್ಟು ಸಾಲ ಮಾಡಿ ಹೇಗೋ ಅದನ್ನು ಒದಗಿಸ್ಕೊಡ್ತಾರೆ. ಮಕ್ಕಳು ಖುಷಿಯಾಗಿರ್ತಾರೆ, ಪೋಷಕರು ಖುಷಿಯಾಗಿರ್ತಾರೆ. ಆದರೆ ಯಾವುದೋ ಒಂದು ಕೆಟ್ಟಗಳಲ್ಲಿ ಏನೋ ಒಂದು ಕೆಟ್ಟ ಘಟನೆ ನಡೆದೋಗ್ಬಿಡುತ್ತೆ, ಮಕ್ಕಳೇ ಹೊರಟು ಹೋಗ್ಬಿಡ್ತಾರೆ. ಆವಾಗ ತಂದೆಗೆ ಮಗುವಿನ ನಷ್ಟದ ಜೊತೆಗೆ ಆರ್ಥಿಕ ಹೊರೆ ಕೂಡ ತಲೆ ಮೇಲೆ ಬೀಳ್ತದೆ. ಮಗುವಿಗೆ ಯಾವುದೇ ವಿಮೆ ಸಿಗೋದಿಲ್ಲ. ಕಾರಿಗೆ ಬೈಕಿಗೆ ವಿಮೆ ಇರುತ್ತೆ. ಕಾರ್ ಬೈಕನ್ನು ರಿಪೇರಿ ಮಾಡಿಸ್ಕೋಬೋದು, ಅಥವಾ ಟೋಟಲ್ ಲಾಸ್ ಆದರೆ ಹೊಸದನ್ನು ತೊಗೋಬೋದು. ನೋಡಿ, ಇನ್ನು ನಿನ್ನೆ ಮಾತಾಡ್ಸಿದ್ದೀನಿ, ಇವತ್ತು ಕರ್ಕೊಂಡೋಗಿ ಸ್ಟಂಟ್ ಹಾಕ್ಸಿದ್ರಂತೆ. ನಿನ್ನೆ ಚೆನ್ನಾಗಿದ್ರು, ಮೊನ್ನೆ ಚೆನ್ನಾಗಿದ್ರು, ಮಾತಾಡಿದ್ದೀವಿ, ಓಪನ್ ಹಾರ್ಟ್ ಸರ್ಜರಿ ಆಯ್ತಂತೆ. ಅವ್ರಿಗೇನೋ ಕಿಡ್ನಿ ಪ್ರಾಬ್ಲಮ್ ಅಂತೆ, ಇವರಿಗೇನೋ ಕ್ಯಾನ್ಸರ್ ಅಂತೆ. ಬೇಡ, ಮಾಮೂಲಾಗಿ ಒಂದು ಜ್ವರ, ಚಿಕನ್ಗುನ್ಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಅಷ್ಟಕ್ಕೆ ನೀವು ಆಸ್ಪತ್ರೆಗೆ ಹೋದರೆ 25,000, 50,000, 1 ಲಕ್ಷ ಕಟ್ಟಬೇಕಾಗತ್ತೆ. ಲಕ್ಷಗಟ್ಟಲೆ ದುಡ್ಡುಗಳು ಖರ್ಚಾಗ್ತವೆ. ಆವಾಗ ಸಾಲ ಮಾಡಬೇಕಾಗತ್ತೆ, ಕಷ್ಟಪಡಬೇಕಾಗತ್ತೆ. ಇವತ್ತು ನಾವು ದುಡಿತಾ ಇರ್ತೀವಿ, 50 ವರ್ಷ, 55 ವರ್ಷ, 60 ವರ್ಷ ದುಡಿದ ಮೇಲೆ ದುಡಿಯೋಕ್ಕಾಗಲ್ಲ. ಆವಾಗ ನಿವೃತ್ತಿ ಅಂತ ಆಗ್ತೀವಿ, ರಿಟೈರ್ಮೆಂಟ್ ಲೈಫ್. ಆವಾಗ ಹಣದ ಅವಶ್ಯಕತೆ ಇರುತ್ತೆ. ಇವತ್ತು 25,000ದಲ್ಲಿ ಮನೆ ನಡೀತಾ ಇದ್ದರೆ, ಈಗ ಇನ್ಫ್ಲೇಷನ್ ರೇಟಲ್ಲಿ, ಇವತ್ತಿನ ಒಂದು ಇನ್ಫ್ಲೇಷನ್ ರೇಟಲ್ಲಿ 12 ವರ್ಷಕ್ಕೊಂದ್ಸರಿ ಇದು ಮನಿ ವ್ಯಾಲ್ಯೂ ಅರ್ಧ ಆಗುತ್ತಂತೆ. ಇವತ್ತು 25,000 ರೂಪಾಯಲ್ಲಿ ಕುಟುಂಬ ನಡೀತಾ ಇದ್ದರೆ ಆವಾಗ 50,000 ರೂಪಾಯಿ ಬೇಕಾಗತ್ತೆ. ಇವತ್ತು 1 ಲಕ್ಷದಲ್ಲಿ ಆಗೋ ಕೆಲಸಕ್ಕೆ ಆವಾಗ 2 ಲಕ್ಷ ಬೇಕಾಗತ್ತೆ. ಸೊ ಆವಾಗಿನ ಹಣದ ಅವಶ್ಯಕತೆಗೆ ನಾವೇನು ಮಾಡಬೇಕು ಅನ್ನುವ ದಾರಿ ತೋರೋದಿಲ್ಲ. ದುಡಿತಾ ಇರ್ತಾನೆ ವ್ಯಕ್ತಿ, ಕಷ್ಟಪಟ್ಟು ದುಡಿತಾ ಇರ್ತಾನೆ, ಚೆನ್ನಾಗಿರುತ್ತೆ, ಸಂಸಾರ ಚೆನ್ನಾಗಿ ನಡೀತದೆ, ಬೈಕ್ ಇದೆ, ಕಾರಿದೆ, ಒಳ್ಳೆ ಬಂಗ್ಲೆ ಕಟ್ಕೊಂಡಿದ್ದಾನೆ, ಇರ್ತಾನೆ. ಆದರೆ ಒಂದು ಕೆಟ್ಟಗಳಿಗೆ ಹೆಂಗೋ ಹಾರ್ಟ್ ಅಟ್ಯಾಕ್ ಆಗುತ್ತೋ, ಆಕ್ಸಿಡೆಂಟ್ ಆಗುತ್ತೋ, ಏನಾಗುತ್ತೆ, ಹೊರಟೋಗ್ಬಿಡ್ತಾರೆ. ಮುಂದೆ ಮನೆ ನಡೆಸೋದು ಹೇಗೆ? ಅವರು ದುಡಿತಾ ಇದ್ದಾಗ ನಡೀತಾ ಇತ್ತು, ಅವರೇ ಇಲ್ಲದಿದ್ದಾಗ ಮನೆ ನಡೆಯೋದು ಹೇಗೆ? ಹೀಗೆ 10 ತೊಂದರೆಗಳು, ತಾಪತ್ರೆಗಳು ಸಮಾಜದಲ್ಲಿ ಬರ್ತಾ ಇರುತ್ತೆ. ಇದನ್ನೆಲ್ಲ ಹೇಗೆ ನಿಭಾಯಿಸಬೇಕು? ಇದಕ್ಕೆಲ್ಲ ನಾವು ಏನು ಮಾಡಬೇಕು? ಏನು ಮಾಡೋದ್ರಿಂದ ಈ ಎಲ್ಲ ತೊಂದರೆಗಳನ್ನು ಎದುರಿಸೋದಕ್ಕೆ ಸಾಧ್ಯ ಇದೆ? ಇದಕ್ಕಾಗಿ ಇವತ್ತು ನಿವೃತ್ತಿ ನಂತರ ಯಾವುದೇ ಖಾಸಗಿ ಕಂಪ್ನಿ ಇರ್ಬೋದು, ಸರ್ಕಾರಿ ಸಂಸ್ಥೆಗಳಿರ್ಬೋದು, ನಿವೃತ್ತರಾದವರಿಗೆ ನಿವೃತ್ತಿ ವೇತನ ಇಲ್ಲ, ಪೆನ್ಷನ್ ಇಲ್ಲ. ಅವ್ರು ಏನು ಮಾಡಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಾ? ದಯವಿಟ್ಟು ನನ್ನ ಕೆಳಗಿನ ನಂಬರಿಗೆ ಫೋನ್ ಮಾಡಿ ನನ್ನನ್ನು ಸಂಪರ್ಕಿಸಿ. ನನ್ನ ಹೆಸರು ಸತ್ಯನಾರಾಯಣ ರಾವ್ ಅಂತ. ನನ್ನ ಫೋನ್ ನಂಬರ್ 9448722053. ಥ್ಯಾಂಕ್ ಯು. ಧನ್ಯವಾದಗಳು.